ವಿಜಯಪುರ ಜಿಲ್ಲೆಯಲ್ಲಿ ಏನು ಭೀಮೆಯ ಅಬ್ಬರ ಇನ್ನೂ ಕಡಿಮೆ ಆಗಿಲ್ಲ. ಮತ್ತೆ ಮಹಾರಾಷ್ಟ್ರದ ಉಜ್ಜಿನಿ ವೀರ್ ಜಲಾಶಯ ಮತ್ತು ಸೀನಾ ನದಿಯಿಂದ ಅಪಾರ ಪ್ರಮಾಣ ನೀರು ಹರಿದು ಬರುತ್ತಿರುವ ಕಾರಣ ಭೀಮೆಯಲ್ಲಿ ಮತ್ತೆ ನೀರು ಉಕ್ಕಿದೆ ಅಂತ ಹೇಳ್ಬೋದು. ಸದ್ಯ ನಾವು ಏನು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಖೇಡಗಿ ಗ್ರಾಮದಲ್ಲಿದ್ದೀವಿ. ಈ ಗ್ರಾಮದಲ್ಲಿ ನೋಡಬಹುದು ಯಾವ ರೀತಿಯಾಗಿ ಭೀಮೆ ಆವರಿಸಿಕೊಂಡಿದ್ದಾಳೆ ಅಂತ ನಾವು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಖೇಡಗಿ ಗ್ರಾಮದಲ್ಲಿ 30ಕ್ಕೂ ಹೆಚ್ಚು ಅಧಿಕ ಮನೆಗಳು ಇದೀಗ ಜಲಾವೃತವಾಗಿವೆ. ಸಾವಿರಾರು ಹೆಕ್ಟೇರ್ ಪ್ರದೇಶದ ಭೂಮಿಯಲ್ಲಿನ ಬೆಳೆಗಳು ಹಾನಿಗೀಡಾಗಿವೆ. ಇಲ್ಲಿ ನಿಮಗೆ ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀವಿ ಯಾವ ರೀತಿ ಇಲ್ಲಿ ಒಂದು ಗ್ರಾಮದ ಹನುಮಂತ ಅಂದ್ರೆ ಆಂಜನೇಯ ದೇವಸ್ಥಾನ ಇರ್ಬೋದು, ಇಲ್ಲೊಂದು ದರ್ಗಾ ಇರ್ಬೋದು, ಜೊತೆ ಮಠ ಸಹಿತ ಇಲ್ಲಿ ಜಲಾವೃತವಾಗಿರುವಂತದ್ದು ನಮಗೆ ಕಂಡು ಬರ್ತಾ ಇದೆ. ಇಲ್ಲಿ ಸ್ಥಳೀಯರು ಏನು ನಮ್ಮನ್ನ ಇಲ್ಲಿ ತಪ್ಪದ ಮುಖಾಂತರ ಏನು ಪ್ರವಾಹದ ನೀರಿನಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ನಿಮಗೆ ನಾವು ಪ್ರವಾಹದ ಭೀಕರತೆಯ ದೃಶ್ಯಗಳನ್ನ ನಿಮ್ಮ ಮುಂದೆ ತೆರೆದಿಡುವಂತ ಒಂದು ಪ್ರಯತ್ನ ಇದು. ಏನು ಇಡೀ ಖೇಡಗಿ ಗ್ರಾಮದ ಜನರು ಇದೀಗ ಆತಂಕಗೊಂಡಿರುವಂತದ್ದು ನಮಗೆ ಕಂಡು ಬರ್ತಾ ಇದೆ. ಯಾಕಂತಂದ್ರೆ ಇಲ್ಲಿ ಭೀಮೆ ಉಕ್ಕಿ ಹರಿದ ಪರಿಣಾಮವಾಗಿ ಇಲ್ಲಿ ಜನಜೀವನ ಸಂಪೂರ್ಣವಾಗಿ ಅಸ್ತಗೊಂಡಿದೆ. 30ಕ್ಕೂ ಅಧಿಕ ಮನೆಗಳಿರ್ಬೋದು. ಈ ಕಡೆ ನನ್ನ ಎದುರಿಗೆ ನೋಡಬಹುದು ಯಾವ ರೀತಿ ಅಂಗಡಿ ಮುಗ್ಗಟ್ಟುಗಳು ಸಹ ಏನು ಭೀಮೆಯ ಪ್ರವಾಹದ ನೀರಿನಲ್ಲಿ ಮುಳುಗಿ ಹೋಗಿವೆ. ಜೊತೆಗೆ ಇಲ್ಲಿ ಗ್ರಾಮದ ಮಠ ಗುಡ್ಡದ ಬಸವರಾಜ ಮಠ ಇಲ್ಲಿ ಸಂಪೂರ್ಣವಾಗಿ ನೀರಲ್ಲಿದೆ. ಮಠದಲ್ಲಿ ಇರ್ತಕ್ಕಂಥವ್ರು ಕೂಡ ಇಲ್ಲಿ ಬೇರೆ ಕಡೆ ಸ್ಥಳಾಂತರವಾಗಿದ್ದಾರೆ. ಜಲಾವೃತದ ಮನೆಗಳಲ್ಲಿ ಜನರನ್ನು ಸಹ ಕಾಳಜಿ ಕೇಂದ್ರಕ್ಕೆ ರವಾನೆ ಮಾಡಲಾಗಿದೆ. ಇಲ್ಲಿ ನೋಡಬಹುದು ಇಲ್ಲಿ ಸುಮಾರು 10 ರಿಂದ 12 ಅಡಿಗಳಷ್ಟು ನೀರು ಇಲ್ಲಿ ಒಳಗಡೆ ನೀರು ನುಗ್ಗಿರುವಂತಹ ದೃಶ್ಯ ನಮಗೆ ಕಂಡು ಬರುತ್ತೆ. ಎಷ್ಟು ನೀರು ನುಗ್ಗಿದೆ ಅಂತ ನೋಡಬಹುದು. ಇಲ್ಲೊಂದು ಮರ ಇದೆ, ಆ ಮರದ ಕೊಂಬೆಯ ಮೇಲಿನ ಹೊರಗಡೆ ನೀರು ಬಂದಿರುವಂತದ್ದು ಇಲ್ಲಿ ಪ್ರವಾಹದ ಭೀಕರತೆಗೆ ಸಾಕ್ಷಿಯಾಗಿರೋದು ನಮಗೆ ಕಂಡು ಬರ್ತಾ ಇದೆ. ಸದ್ಯ ಉಜ್ನಿ ಜಲಾಶಯ ಇರ್ಬೋದು, ಮತ್ತೆ ವೀರ ಜಲಾಶಯ ಇರ್ಬೋದು, ಮತ್ತು ಸೀನಾ ನದಿ ಸೇರಿದಂತೆ ಇನ್ನಿತರ ಉಪನದಿಗಳಲ್ಲಿ ಮತ್ತಷ್ಟು ಏನು ನೀರು ಭೀಮಾ ನದಿಗೆ ಸೇರುವ ಕಾರಣ ಈ ರೀತಿಯಾದ ಒಂದು ಪ್ರವಾಹ ಉಂಟಾಗಿದೆ. ಸದ್ಯದ ಮಾಹಿತಿಯ ಪ್ರಕಾರ ಏನು ಸುಮಾರು 2 ರಿಂದ 3 ಲಕ್ಷ ಕ್ಯೂಸೆಕ್ ನೀರು ಇಲ್ಲಿ ಭೀಮೆಗೆ ಹರಿದು ಬರ್ತಾ ಇದೆ. ದೃಶ್ಯಗಳ ನೋಡಿದ್ರೆ ಒಂಥರ ಭಯಾನಕವಾಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿ ಭೀಮೆ ಎಷ್ಟು ಪ್ರಮಾಣದಲ್ಲಿ ನೀರು ಹೊಕ್ಕಿದೆ ಅಂತಂದ್ರೆ ಇಡೀ ಗ್ರಾಮದ ಜನರು ಸಹ ಇಲ್ಲಿ ಆತಂಕಗೊಂಡಿದ್ದಾರೆ. ಎದುರಿಗೆ ಕಾಣಬಹುದು ಓರ್ವ ಮಹಿಳೆ ಇಲ್ಲಿ ಬಟ್ಟೆಗಳನ್ನ ಹೊತ್ತುಕೊಂಡು ಇಲ್ಲಿ ಸೊಂಟದ ಮಟ್ಟದ ನೀರಿನವರೆಗೂ ಇಲ್ಲಿ ನಡ್ಕೊಂಡು ಹೋಗ್ತಾ ಇರೋ ದೃಶ್ಯ ನಮಗೆ ಕಂಡು ಬರ್ತಾ ಇದೆ. ಏನು ಪ್ರತಿ ಬಾರಿ ಪ್ರವಾಹ ಉಂಟಾದಾಗ ಇದೇ ನಮಗೆ ಪರಿಸ್ಥಿತಿಯಾಗಿದೆ. ಏನು ಇದಕ್ಕೆಲ್ಲ ಒಂದು ಶಾಶ್ವತ ಪರಿಹಾರ ಬೇಕು, ಇಲ್ಲಿಯ ಸ್ಥಳಾಂತರ ಮಾಡಬೇಕು ಅನ್ನೋ ಒತ್ತಾಯ ಮಾಡ್ತಾ ಇದ್ದಾರೆ. ಆದ್ರೆ ಸದ್ಯದ ಮಟ್ಟಿಗೆ ಇಲ್ಲಿ ಸ್ಥಳಾಂತರ ಸ್ವಲ್ಪ ಮಟ್ಟಿಗೆ ಕಷ್ಟವೇ ಅಂತ ಹೇಳ್ಬೋದು. ಯಾಕಂತಂದ್ರೆ ಹಲವಾರು ಗ್ರಾಮಗಳು ಈಗಾಗಲೇ ಸ್ಥಳಾಂತರವಾಗಿದ್ರು ಸಹ ಏನಾಗ್ತಾ ಇದೆ ಅಂದ್ರೆ ಸ್ಥಳಾಂತರವಾದಂತ ಒಂದು ಸ್ಥಳಗಳಿಗೆ ಗ್ರಾಮದ ಜನರು ಹೋಗಿಲ್ಲ. ಈ ರೀತಿಯಿಂದ ಕಾರಣದಿಂದ ಒಂದು ನಿಟ್ಟಿನಲ್ಲಿ ಸರ್ಕಾರ ಸ್ಥಳಾಂತರಿಗೆ ಇಲ್ಲಿ ಚಿಂತಿಸೋದು ಕಷ್ಟನೇ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಏನು ಇವತ್ತು ಕಲಬುರಗಿಗೆ ಆಗಮಿಸಿರುವ ಸಿಎಂ ಭೀಮಾ ನದಿ ಪ್ರವಾಹವನ್ನ ಏನು ವೈಮಾನಿಕವಾಗಿ ಈ ಒಂದು ಸಮೀಕ್ಷೆನ ಮಾಡಲಿದ್ದಾರೆ, ವೀಕ್ಷಣೆ ಮಾಡಲಿದ್ದಾರೆ. ಇದ್ರ ಜೊತೆಗೆ ಏನು ಬೆಂಗಳೂರಿನಿಂದ ಆಗಮಿಸುವ ಸಿಎಂ ಸಿದ್ದರಾಮಯ್ಯ ಅವರು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ MB ಪಾಟೀಲ್ ಇರ್ಬೋದು, ಆಮೇಲೆ ಏನು ಕಲಬುರಗಿ ಉಸ್ತುವಾರಿ ಸಚಿವರು ಜೊತೆ ಸೇರಿದಂತೆ ಇಲ್ಲಿ ಕಲಬುರಗಿ, ಯಾದಗಿರಿ ಮತ್ತು ಈ ಭಾಗ ಏನು ವಿಜಯಪುರ ಭಾಗದಲ್ಲಿ ಏನು ಇವರು ವೈಮಾನಿಕ ಸಮೀಕ್ಷೆಯಲ್ಲಿ ನಿರತರಾಗಿದ್ದಾರೆ. ಸಿಎಂ ವೈಮಾನಿಕ ಸಮೀಕ್ಷೆಯನ್ನು ನಡೆಸಿದ ಬಳಿಕ ಏನು ನಮಗೆ ಸೂಕ್ತ ಪರಿಹಾರವನ್ನು ಕೊಡಬೇಕು, ನಮ್ಮ ಬೆಳೆಗಳಿಗೆ ಸರಿಯಾದ ಒಂದು ಪರಿಹಾರವನ್ನು ಘೋಷಣೆ ಮಾಡಬೇಕು ಅನ್ನೋ ಒಂದು ಮನವಿಯನ್ನ ಇಲ್ಲಿಯ ಜನರು ಮಾಡ್ತಾ ಇರೋದು ನಮಗೆ ಕಂಡು ಬರ್ತಾ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಹೇಳ್ಬೇಕಂತಂದ್ರೆ ಇಡೀ ಖೇಡಗಿ ಗ್ರಾಮದ ಜನರು ನಿತ್ಯ ಹಗಲಿರುಳು ಇಲ್ಲಿ ಪ್ರವಾಹದ ಭಯದಲ್ಲಿ ಸಿಕ್ಕು ನಲಿಗೆ ಹೋಗ್ತಾ ಇದ್ದಾರೆ. ಕ್ಯಾಮರಾಮನ್ ಹನುಮಂತ್ ಜೊತೆ ಅಶೋಕ್ ಅಡಳಿ, TV9 ವಿಜಯಪುರ.